ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಈ ಡ್ರೈ ಫ್ರೂಟ್ಸ್ನ ನಾವು ಡೈಲಿ ಒಂದು ತಿನ್ನೋದ್ರಿಂದ ನಮಗೇನಾದರೂ ನಿಶಕ್ತಿ, ಕೈ ಕಾಲೆಲ್ಲ ಹಿಡ್ಕೊಂಡಿದ್ರೆ ಎಲ್ಲ ಅದು ಕಡಿಮೆ ಮಾಡುತ್ತೆ, ಶಕ್ತಿನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ಡ್ರೈ ಫ್ರೂಟ್ಸ್ ಲಾಡು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಡ್ರೈ ಫ್ರೂಟ್ಸ್ ಲಾಡು ಮಾಡೋಕ್ಕೆ ನಾನು ಈ ಥರ ಖರ್ಜೂರ ತೊಗೊಂಡಿದ್ದೀನಿ. ಸಾಫ್ಟಾಗಿರೋ ಖರ್ಜೂರ ಇದು, ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ಥರ ಖರ್ಜೂರ ತೊಗೊಂಡಿದ್ದೀನಿ ನಾನು. ಯಾಕೆ ಈ ಥರ ತೊಗೊಂಡಿದ್ದೀನಿ ಅಂದರೆ, ಇದನ್ನು ಮಿಕ್ಸಿಗೆ ಹಾಕಲ್ಲ ನಾನು, ತುಪ್ಪದಲ್ಲೇ ಇದನ್ನು ಮೆಲ್ಟ್ ಮಾಡಿ ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ತೀನಿ. ನೋಡಿ, ಇಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ. ನೋಡಿ, ಈಗ ಈ ಅಗಸೆ ಬೀಜ, ಆಮೇಲೆ ಕುಂಬಳಕಾಯಿ ಬೀಜ, ಆಮೇಲೆ ಮತ್ತು ಇದು ವಾಟರ್ ಮಿಲನ್ ಬೀಜ ಮತ್ತು ಸೂರ್ಯಕಾಂತಿದು ಇದೆಲ್ಲ ಮಿಕ್ಸ್ ಇರೋದು ಒಂದು ಪ್ಯಾಕೆಟ್ ಬರುತ್ತೆ, ಚಿಕ್ಕ ಚಿಕ್ಕ ಕಾಳುಗಳಿರೋದು. ಅದನ್ನು ನಾನು ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ತೊಗೊಂಡು ಒಂದು ಸ್ವಲ್ಪನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕಪ್ಪು ದ್ರಾಕ್ಷಿನೂ ಇದೆ, ಎಷ್ಟೊಂದು ಇದರಲ್ಲಿ ಈ ಸೀಡ್ಸ್ ಎಲ್ಲ ಇದೆ, ಪಂಪ್ಕಿನ್ ಸೀಡ್ಸು, ಆಮೇಲೆ ವಾಟರ್ ಮಿಲನು, ಸೂರ್ಯಕಾಂತಿ ಎಲ್ಲ ಇದೆ. ಅದನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ನಾನು ಒಂದು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, ಮತ್ತು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಒಂದು 4 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿ ಆಮೇಲೆ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಹುರಿಯೋಕ್ಕೆ ನಾನು ತುಪ್ಪ ತೊಗೊಂಡಿದ್ದೀನಿ. ನೋಡಿ, ಈಗ ಎಲ್ಲದನ್ನು ನಾನು ಈಗ ಬಾದಾಮಿನ ಒಂದು ಬಾದಾಮಿಲಿ 3 ಪೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿನ ಒಂದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು ಪಿಸ್ತಾನೂ ಅಷ್ಟೇ ಒಂದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಾದಾಮಿ ಮಾತ್ರ 3 ಪೀಸ್ ಮಾಡ್ಕೊಂಡಿದ್ದೀನಿ ಒಂದು ಬಾದಾಮಿಲಿ. ನೋಡಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ನೋಡಿ, ಖರ್ಜೂರನೂ ಈ ಥರ ನಾನು ಒಳಗಡೆ ಇರೋ ಬೀಜ ತೆಗೆದು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ನಾನು ಮೊದಲು ಬಾದಾಮಿನ ಹುರ್ಕೊಳ್ತೀನಿ. ಬಾದಾಮಿನ ಈ ಸಪ್ರೇಟ್ ಹುರ್ಕೊಳ್ಬೇಕು, ಯಾಕಂದರೆ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹುರಿಯೋಕ್ಕೆ. ಇದು ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ಸಪ್ರೇಟ್ ಹುರ್ಕೊಂಡು ಉಳಿದಿರೋದು ಪಿಸ್ತಾ ಮತ್ತು ಗೋಡಂಬಿ ಇದನ್ನು ಎರಡು ಸೇರಿಸಿ ಹುರಿತೀನಿ ನಾನು. ಅದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರಿಬಾರ್ದು ಇದನ್ನು ತುಪ್ಪದಲ್ಲಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ, ಅಲ್ಲಿವರೆಗೂ ಹುರಿಬೇಕು. ಲೋ ಫ್ಲೇಮಲ್ಲಿ ಹುರಿಬೇಕು, ಯಾಕಂದರೆ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಆಗಲಿ ಅಂತ ಹುರಿದ್ಬಿಟ್ರೆ ಉಂಡೆ ಲಾಡು ಟೇಸ್ಟ್ ಆಗಿರಲ್ಲ. ಅದಕ್ಕೋಸ್ಕರ ಈ ಥರ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಪ್ಯಾನ್ಗೆ ಮತ್ತೆ ತುಪ್ಪ ಹಾಕ್ಕೊಂಡು ನಾನು ಗೋಡಂಬಿ ಮತ್ತು ಪಿಸ್ತಾ ಹಾಕ್ಕೊಂಡು ಹುರ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಟೈಮ್ ಹಿಡಿಯೋದು ಈ ಥರ ಎಲ್ಲ ಹುರಿತೀನಿ. ಆಮೇಲೆ ಅದೆಲ್ಲ ಅಗಸೆ ಬೀಜ, ಆಮೇಲೆ ಕಲ್ಲಂಗಡಿ ಹಣ್ಣು, ಆಮೇಲೆ ಕುಂಬಳಕಾಯಿ ಬೀಜ ಅದೆಲ್ಲ ಒಂದು ಸಲ ಹುರ್ಕೊಳ್ತೀನಿ ನಾನು. ನೋಡಿ, ಈ ಥರ ಇಷ್ಟೇ ಹುರಿಬೇಕು ಇದನ್ನು ತುಪ್ಪದಲ್ಲಿ. ಅದೇ ಪ್ಯಾನ್ಗೆ ಮತ್ತೆ ತುಪ್ಪ ಹಾಕ್ಕೊಂಡು ನಾನು ಅದನ್ನು ಅಗಸೆ ಬೀಜ ಎಲ್ಲ ಹುರ್ಕೊಳ್ತೀನಿ. ಈ ಥರ ಎಲ್ಲ ಇದನ್ನು ಲೋ ಫ್ಲೇಮಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಇದರಲ್ಲೇ ನಾನು ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತೀನಿ. ಈಗ ಬಿಳಿ ಎಳ್ಳು ಆದಮೇಲೆ ಇದನ್ನೆಲ್ಲ ಮಧ್ಯದಲ್ಲಿ ಸೈಡಲ್ಲಿ ಸರಿಸ್ಬಿಟ್ಟು ನಾನು ಅದಕ್ಕೇ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡು ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತೀನಿ. ಯಾಕಂದರೆ ದ್ರಾಕ್ಷಿ ಬೇಗ ಹುರಿಯುತ್ತೆ, ಅದಕ್ಕೋಸ್ಕರ ನಾನು ಇದೇ ಬಿಸಿನಲ್ಲೇ ಹುರಿತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಒಣ ಕೊಬ್ಬರಿ ಹಾಕ್ಕೊಂಡು ಜಾಸ್ತಿ ಹುರಿಯಲ್ಲ. ಈಗ ಏನು ಹುರಿದಿರ್ತೀನಲ್ಲ ಅದು ಬಿಸಿಗೇ ಅದು ಒಂದು ಸ್ವಲ್ಪ ಫ್ರೈ ಆಗುತ್ತೆ ಒಣ ಕೊಬ್ಬರಿ, ಅದಕ್ಕೋಸ್ಕರ ನಾನು ಜಾಸ್ತಿ ಹುರಿಯಲ್ಲ, ಕೊಬ್ಬರಿನ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಇದು ತಣ್ಣಗಾಕ್ಬಿಟ್ಟು ಈಗ ನಾನು ಒಂದು
ಪ್ಯಾನ್ ಇಟ್ಕೊಂಡು ಈಗ ಗಸಗಸೆನ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಇದೇ ಪಾತ್ರೆಗೆ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡು ಖರ್ಜೂರನ ನಾನು ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೊತೀನಿ. ನಾನು ಈ ಗಸಗಸೆನ ಲಾಡು ಮಾಡಿದ ಮೇಲೆ ಅದರಲ್ಲಿ ಹೊರಳಾಡ್ಸೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಖರ್ಜೂರನ ಹಾಕ್ಕೊಂಡು ಇದರಲ್ಲಿ ನಾನು ಇದನ್ನು ತುಪ್ಪದಲ್ಲಿ ಹುರ್ಕೊಳ್ತೀನಿ. ನೋಡಿ ಹುರಿಯುವಾಗಲೇ ಇದು ಎಲ್ಲ ತುಪ್ಪದಲ್ಲಿ ಹುರಿಯುವಾಗಲೇ ಇದು ಮೆಲ್ಟ್ ಆಗಬೇಕು, ಆ ಥರ ಹುರಿಬೇಕು ಇದನ್ನು. ಇನ್ನೊಂದು ಸ್ವಲ್ಪ ಗಟ್ಟಿ ಇರೋ ಖರ್ಜೂರ ಇದ್ದರೆ ಮಿಕ್ಸಿ ಮಾಡಿಕೊಂಡು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾರೆ. ಇದು ತುಂಬ ಸಾಫ್ಟಾಗಿರೋದು, ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿಲ್ಲ. ನೋಡಿ ಈ ಥರ ತುಪ್ಪ ಹಾಕಿ ಈ ಥರ ನಾವು ವುಡನ್ ಸ್ಪೂನಿಂದ ಈ ಥರ ಮಾಡಿಬಿಟ್ರೆ ಅದು ಒಂದು ಈ ಡ್ರೈ ಫ್ರೂಟ್ಸು ಎಲ್ಲ ಹುರಿದಿರೋದು ಇದಕ್ಕೆ ಹಾಕಿ ಉಂಡೆ ಮಾಡೋ ಹದ ಬರುತ್ತೆ. ಅಲ್ಲಿವರೆಗೆ ಇದನ್ನು ನಾನು ಈ ಥರ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ ಈಗ ಕರೆಕ್ಟಾಗಿದೆ ಇದು. ಈಗ ಡ್ರೈ ಫ್ರೂಟ್ಸ್ನ ಹುರಿದಿರೋದೆಲ್ಲ ಹಾಕ್ತೀನಿ ಇದಕ್ಕೆ ನಾನು. ಖರ್ಜೂರನ ನಾವು ಈಗ ಗೋಡಂಬಿ ಬಾದಾಮಿ ಎಲ್ಲ ತೊಗೊತೀವಲ್ಲ ಅದ್ರ ಡಬಲ್ ತೊಗೋಬೇಕು ಖರ್ಜೂರನ. ಯಾಕಂದರೆ ನಾವು ಬೆಲ್ಲ ಸಕ್ಕರೆ ಏನೂ ಉಪಯೋಗಿಸ್ತಾ ಇಲ್ಲ. ಈ ಖರ್ಜೂರ ಏನು ಸ್ವೀಟ್ ಇದೆಯಲ್ಲ, ಈ ಸ್ವೀಟು ಮತ್ತು ಒಣ ದ್ರಾಕ್ಷಿ ಏನು ಸ್ವೀಟ್ ಇದೆಯಲ್ಲ ಅದೇ ಸ್ವೀಟ್ ಇದರಲ್ಲಿ. ಅದಕ್ಕೋಸ್ಕರ ಖರ್ಜೂರನೇ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. ನೋಡಿ ಈ ಥರ ನಾವು ಕೈಯಿಂದ ಇದನ್ನು ಕಲಿಸ್ತಾ ಇದ್ದರೆ ಏನಾಗುತ್ತೆ, ಇದು ಚಿಕ್ಕ ಚಿಕ್ಕದು ಈಗ ಎಳ್ಳು ಆಮೇಲೆ ಅಗಸೆ ಬೀಜ ಎಲ್ಲದೂ ಈಗ ಖರ್ಜೂರ ಪೇಸ್ಟ್ಗೆ ಅಂಟ್ಕೊಂಡ್ಬಿಡುತ್ತೆ. ಆವಾಗ ಉಂಡೆ ಏನು ಕಟ್ಟೋಕ್ಕೆ ಇದು ಕಷ್ಟ ಆಗಲ್ಲ, ಈಸಿಯಾಗಿಯೇ ಕಟ್ಬೋದು. ಈಗ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಿಂದ ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆ ಕಟ್ತೀನಿ. ಇದು ಏಲಕ್ಕಿ ಪೌಡ್ರ್ ಎಲ್ಲ ಕಡೆ ಇದು ಹೋಗಬೇಕು, ಆ ಥರ ಇದನ್ನು ಕೈಯಿಂದ ನಾನು ಕೈಯಾಡಿಸ್ಕೊಂಡು ನೋಡಿ ಈಗ ಉಂಡೆ ಕಟ್ತಾ ಇದ್ದೀನಿ. ನೋಡಿ ಈ ಸೈಜ್, ಯಾವ ಸೈಜಲ್ಲಾದರೂ ಕಟ್ಕೋಬೋದು ನಾವು ಉಂಡೆನ. ನೋಡಿ ಈ ಸೈಜಲ್ಲಿ ಕಟ್ಕೊಂಡು ನಾನು ಈಗ ಗಸಗಸೆಯಲ್ಲಿ ಇದನ್ನು ಗಸಗಸೆ ಇದಕ್ಕೆ ಅಂಟ್ಕೋಬೇಕು, ಆ ಥರ ಇದನ್ನು ಒಂದು ಸ್ವಲ್ಪ ಹೊರಳಾಡಿಸ್ತೀನಿ ಇದರಲ್ಲಿ. ನೋಡಿ ಈ ಥರ ಎಲ್ಲದೂ ಇದೇ ಥರ ಕಟ್ಕೊಳ್ತೀನಿ ನಾನು. ಖರ್ಜೂರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರಿಂದ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಖರ್ಜೂರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಈ ಥರ ಎಲ್ಲದನ್ನು ಕಟ್ಕೊತಾ ಇದ್ದೀನಿ. ನೋಡಿ ಎಲ್ಲದನ್ನು ಇದೇ ಥರ ಕಟ್ಕೊಂಡೆ ನಾನು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಡ್ರೈ ಫ್ರೂಟ್ಸ್ ಲಾಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಾನು ಈಗ ಅದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.